ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು ಅಳ್ತಿದ್ಯಾ? ನಾನ್ ಸುಮ್ನೆ ನಿಂಗೆ ಹೆದರ್ಸಕ್ ಆತರ ಮಾಡಿದ್ದು. ಇಷ್ಟಕ್ಕೆಲ್ಲ ಯಾರಾದ್ರೂ ಹೆದರ್ಕೋತಾರ? ಹುಚ್ಚುಡ್ಗಿ. ಈ ಲಾಡುಗಳು ನನ್ನ ಕಣ್ಣಿಗೆ ಅಕ್ಷಯ ನಿಧಿ ಕಂಡಾಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಎಷ್ಟು ದಿನ ಆಗಿತ್ತು ನಾನು ಸಿಹಿ ತಿಂದು. ಸಿಹಿ ಕಹಿ ಎರಡು ಸಮನಾಗಿರ್ಬೇಕು ಜೀವನದಲ್ಲಿ ಅಂತ ತಿಳಿದವ್ರು ಹೇಳಿದ್ದಾರೆ. ಹಾಳಾದ್ದು ನನಗೆ ಶುಗರ್ ಬಂದ್ಬಿಟ್ಟು ನನ್ನ ಜೀವನ ಬರೀ ಕಹಿನೇ ಆಗ್ಬಿಡ್ತು. ಏನ್ ಮಾಡ್ತಾ ಇದೀಯ ತಾತ? ಎಷ್ಟ್ ದಿನದಿಂದ ಮಾಡ್ತಾ ಇದೀಯ ಕೆಲ್ಸನ? ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಮನೇಲಿ? ಅಯ್ಯೋ ಚಂದು, ಇವತ್ತೇ ತಿಂತಿರೋದು, ನಿಜ ಹೇಳ್ತಾ ಇದ್ದೀನಿ ಕಣೋ, ಇವತ್ತೇ. ನಾನ್ ನಿನ್ಗೆ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ತಾತ. ಶುಗರ್ ಪೇಷಂಟು ಲಾಡುನ ಕದ್ದು ತಿಂತಾರ? ಅಜಯ್ ಅಜಯ್, ಏ ಚಂದು ಚಂದು, ಬೇಕಾದ್ರೆ ಎಲ್ಲಾ ಲಾಡು ನೀನೇ ತಗೊಂಡೋಗಪ್ಪ. ಅವಳನ್ನ ಮಾತ್ರ ಕರಿಬೇಡು. ಅವಳನ್ನ ಕರೆದ್ರೆ ಇಲ್ಲೂ ಸಮಸ್ಯೆ ಉಟ್ಕೊಳ್ಳುತ್ತೆ. ಬೇಡ ಕಣು, ಇಲ್ಲೂ ಸಮಸ್ಯೆ ಉಟ್ಕೊಳ್ಳುತ್ತೆ. ಚಂದು ಕರ್ದ್ಯಪ್ಪ? ಏನು ನೋಡಿ ತಮ್ಮ ಪತಿ ಪುರುಷೋತ್ತಮ ಏನ್ ಮಾಡ್ತಿದ್ದಾನೆ ಅಂತ. ಏನ್ರಿ, ನನ್ನ ವಿದ್ಯೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಲಾಡು ತಿಂತೀರ ಲಾಡುನ? ನಿಮ್ ನಾಲ್ಗೆ ರುಚಿನ ಸ್ವಲ್ಪ ಕಡಿಮೆ ಹಾಕಕ್ಕಾಗಲ್ಲ? ಈ ಸಕ್ಕರೆ ಫ್ಯಾಕ್ಟ್ರಿನ ಇಡೀ ಮೈನ ತುಂಬಿಕೊಂಡಿದ್ದೀರಾ, ಇನ್ನು ಈ ಲಾಡು ಬೇರೆ ತಿನ್ಬೇಕಾ? ಯಾರ್ ತಾತ ಲಾಡು ತಂದ್ಕೊಟ್ಟಿದ್ ನಿನ್ಗೆ? ಯಾರೋ? ಅದು ಅದು ರಾಮು, ರಾಮು. ಏ ರಾಮು ಅಲ್ಲ. ಏನ್ ಚಂದು, ಏನಾಯ್ತು? ರಾಮು, ತಾತಂಗ್ ಲಾಡು ತಂದ್ಕೊಟ್ಟವ್ರು ಯಾರು? ದೇವರಣ್ಣೆ ನಾನ್ ಕೊಟ್ಟಿಲ್ಲಪ್ಪ. ತಾತ ಸಕ್ಕರೆ ತಿನ್ಬಾರ್ದು, ಅವ್ರು ಕೊಡ್ಬಾರ್ದು ಅಂತ ನೀನ್ ನನ್ಗೆ ಹೇಳ್ಕೊಡ್ಬೇಕಾ? ಹಾಗಿದ್ರೆ ಯಾರು ತಂದ್ಕೊಟ್ಟಿದ್ದು? ಹೇಳಿದ್ನಲ್ಲ ನನಗೆ ಗೊತ್ತಿಲ್ಲ ಅಂತ. ನನಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ರಾಮ್, ರಾಮ್. ಚಿನ್ನು, ಸುಮ್ನೆ ತಮಾಷೆಗೆ ಮಾಡ್ದೆ ಕಣೆ, ಸಾರಿ. ನಾನೆಲ್ಲೋ ನಿಜವಾಗ್ಲೂ ನನ್ನ ಸಾಯಿಸೋ ಚಿನ್ನು, ಏನಂದೆ? ಏನ್ ನಿನ್ ಮಾತಿನ ಅರ್ಥ? ನಿನ್ನ ಯಾಕೆ ಸಾಯಿಸ್ತಾರೆ? ಯಾಕೆ ಸಾಯಿಸ್ತಾರೆ? ಈ ಮನೆಯಲ್ಲಿ ಎಲ್ಲರೂ ನೀನು ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ಏನಾದ್ರೂ ಸಮಸ್ಯೆನಾ? ಚಿನ್ನು, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಕುಮುದ ಚಿಕ್ಕಿ ಏನಾದ್ರು ಅಂದ್ರ? ಇಲ್ಲ ಅಕ್ಕ, ಯಾರು ಏನು ಅಂದಿಲ್ಲ. ಇಲ್ಲ ಚಿನ್ನು, ನನಗ್ ಯಾಕೋ ನೀನ್ ನಿಜ ಹೇಳ್ತಿದ್ಯಾ ಅಂತ ಅನ್ನಿಸ್ತಿಲ್ಲ. ಏನೂ ಇಲ್ಲ ಬಿಡಕ್ಕ, ಹಂಗೇನಾದ್ರೂ ಇದ್ದಿದ್ರೆ ನಾನು ಹಿಂಗೆ ಹೇಳ್ತಿರ್ಲಿಲ್ವಾ? ಇಲ್ಲ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ.
ಅಕ್ಕ ಸಾಕ್ ಸುಮ್ನಿರು, ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿರ್ಬೇಡ. ನಂಗಂತೂ ನೀನು ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಅಕ್ಕ, ನಿನ್ ಪರೀಕ್ಷೆ ಮುಗೀತಾ? ಅದೆಲ್ಲಿ ಮುಗಿಯತ್ತೆ, ಇವತ್ತು ಎಕ್ಸಾಮ್ ಇತ್ತು, ಅದನ್ನ ಮುಗಿಸ್ಕೊಂಡು ನಿನ್ನ ನೋಡ್ಬೇಕು ಅಂತ ಬೇಗ ಬಂದೆ. ನೀನೀಗ ಬರ್ದೇ ಇದ್ದಿದ್ರೆ ಸಂಜೆ ನಾನು ಫೋನ್ ಮಾಡ್ತಿದ್ದೆ. ಹೌದಾ ಚಿನ್ನು, ನನಗೂ ಅಷ್ಟೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಅನ್ಸ್ತಿತ್ತು, ಅದಕ್ಕೆ ಹರಟೆ ಹೊಡಿಯೋಣ ಅಂತ ಓಡ್ ಬಂದ್ಬಿಟ್ಟೆ. ನನ್ನ ಪ್ರಶ್ನೆ ಯಾರು ಉತ್ತರನೇ ಕೊಡ್ತಿಲ್ವಲ್ಲ? ತಾತಂಗೆ ಸ್ವೀಟ್ ತಂದ್ಕೊಟ್ಟವ್ರು ಯಾರು? ಇವ್ರನ್ನೇ ಕೇಳು, ಯಾರು ತಂದ್ಕೊಟ್ಟಿದ್ದು ಅಂತ ಇವ್ರಿಗೆ ಗೊತ್ತಿರುತ್ತೆ. ಬಿಡ್ಬೇಡ, ಕೇಳು. ತಾತ ನೀನೇ ಹೇಳು, ಯಾರು ಸ್ವೀಟ್ ತಂದ್ಕೊಟ್ಟಿದ್ ನಿನ್ಗೆ? ಅದು ಆ, ಆ, ನಿಜ ಹೇಳಬೇಕು ಅಂದ್ರೆ ಅದು ಗೊಂಬೆ ತಂದು ಕೊಟ್ಟಿದ್ದು. ಬೇನಾ, ಅವಳಿಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ನಿನಗೆ ಶುಗರ್ ಇದೆ ಅಂತ ಗೊತ್ತಿದ್ರು ಸ್ವೀಟ್ ತಂದ್ಕೊಟ್ಲಾ? ಅವಳದೇನು ತಪ್ಪಿಲ್ಲಪ್ಪ. ಹೋದ್ಸಲ ಬಂದಾಗ ಸ್ವೀಟ್ ತಂದು ಕೊಡು ಅಂತ ನಾನೇ ಹೇಳಿದ್ದೆ, ತಂದು ಕೊಟ್ಟಿದ್ದಾಳೆ. ಅವಳದೇನು ತಪ್ಪಿಲ್ಲ, ತಪ್ಪಿಲ್ಲ ನಂದೇ ಅಪ್ಪ. ಅಪ್ಪ ಚಿಕ್ಕ ಮಗು ತರ ಆಡ್ತಿರಲ್ಲ, ನಿಮ್ಗೆ ಸ್ವೀಟ್ ತಿಂದೇ ಇದ್ರೆ ಆಗೋದೇ ಇಲ್ವಾ? ಒಂದೇ ತಗೋಬೇಕು ಸ್ವಾಮಿ. ನಿಜವಾಗ್ಲು ಸೋ ನೈಸ್ ಆಫ್ ಯು ಚಂದು. ಚಂದು, ಲಾಡು ತಿಂದು ಶುಗರ್ ಜಾಸ್ತಿ ಆದ್ರೆ? ಅಜ್ಜಿ, ಯಾವತ್ತೋ ಒಂದಿನ ಅಪರೂಪಕ್ಕೆ ಒಂದೇ ಒಂದ್ ತಿಂದ್ರೆ ಏನಾಗಲ್ಲ. ತಾತ, ಶ್ರುತಿಯಲ್ಲಿ ಟೆರೆಸ್ ಮೇಲೆ ಇರ್ಬೇಕು. ಬಂದೆ. ಚಿನ್ನು, ನನ್ ರಾಜ್ಕುಮಾರ್ ನೋಡಿದ್ಯಾ? ಹೇಗೆ ಇದ್ದಾನೆ? ಭಾವನಾ ತುಂಬಾ ಚೆನ್ನಾಗವ್ರೆ, ನಿನಗೆ ಹೇಳಿ ಮಾಡ್ಸಿದ್ ಜೋಡಿ. ನೀನ್ ಅವನ ಹತ್ರ ಮಾತಾಡಿದ್ಯಾ? ಜಾಸ್ತಿ ಮಾತಾಡಿಲ್ಲ, ಆದ್ರೆ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ. ಚಂದು, ಎಲ್ಲಿಗೆ ಹೋಗ್ತಿದೀಯಾ? ಟೆರೆಸ್ ಮೇಲೆ. ಯಾಕೆ, ಶ್ರುತಿನ್ ಮಾತಾಡ್ಸೋದಕ್ಕ? ಹೌದು. ನೀನ್ ಶ್ರುತಿನ್ ನೋಡದೆ ಇರೋದೇ ಒಳ್ಳೇದು. ಯಾಕೋ? ಅವಳು ನಾನ್ ಮದ್ವೆ ಆಗ್ತಿರೋ ಹುಡುಗಿ ಕಣೋ. ಅಪರೂಪಕ್ಕೆ ಅಕ್ಕ ತಂಗಿದೀರು ಮಾತಾಡ್ತಿದ್ದಾರೆ, ಮಧ್ಯದಲ್ಲಿ ನೀನ್ ಯಾಕೆ ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ? ನಾನೇ ನಿನ್ ಹೋಗ್ಲೇ ಬೇಡ ಅಂತ ಹೇಳ್ತಿಲ್ಲಪ್ಪ, ನನ್ನ ಅಭಿಪ್ರಾಯ ಅಷ್ಟೇ, ನಿನ್ನಿಷ್ಟ. ಇತ್ತೀಚೆಗಂತೂ ವಿಚಿತ್ರವಾಗಿ ಮಾತಾಡ್ತೀಯಪ್ಪ. ಕೆಲಸಲಿ ನೀ ಏನ್ ಮಾತಾಡ್ತೀಯ ಅಂತಾನೆ ಅರ್ಥ ಆಗಲ್ಲ. ಸರಿ ಬಿಡು. ಶ್ರುತಿ ಕೆಳಗ್ ಬಂದಾಗ ನಾನೇ ನಿನ್ ರೂಮ್ ಕಳಿಸ್ತೀನಿ ಬಿಡು. ಸರಿ. ಅಕ್ಕ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನೀನ್ ಎಷ್ಟೊತ್ತಾಯ್ತು ಬಂದಿ, ನಾನು ನಿಂಗೇನು ಮಾಡೇ ಕೊಟ್ಟಿಲ್ಲ. ನಂಗೇನೂ ಬೇಡ ಚಿನ್ನು, ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡಿಯೋಣ ಪ್ಲೀಸ್. ಅಕ್ಕ, ನಿಂಗೆ ಪರೀಕ್ಷೆ ಇದೆ, ನೀನು ಓದ್ಕೊಂಡಿಲ್ಲನೇ ನೀನು ಫೇಲ್ ಆಗೋಯ್ತಿ ಅಷ್ಟೇ. ನಡಿ ನಡಿ ಮನೆಗೆ ನಡಿ, ಬೇಗ ಓದ್ಕೋ. ಗುದ್ಬಿಡ್ತೀನಿ, ನೀನೊಬ್ಳು ಬಾಕಿ ಇದ್ದೆ ಕಣೆ ನನ್ಗೆ ಓದ್ಕೋ ಅಂತ ಹೇಳೋದಕ್ಕೆ. ಸರಿ ನಡಿ ಹೋಗೋಣ. ಎತ್ಕ. ಇಬ್ಬರು ಹುಡುಗಿರಿಗೂ ಆ ಸತ್ಯ ಗೊತ್ತಾದ್ರೆ ಅವ್ರ ಗೆಳೆತನ, ಅವ್ರ ಸಂಬಂಧ ಏನಾಗ್ಬೋದು? ಶ್ರುತಿ ಚಂದನ ಕ್ಷಮಿಸ್ತಾಳ? ಶ್ರುತಿ ಮದುವೆ ಆಗ್ಬೇಕಾಗಿರೋ ಹುಡುಗ ಆಗ್ಲೇ ಚಿನ್ನೂನ ಮದುವೆ ಆಗೋಗಿದ್ದಾನೆ ಅಂತ ಗೊತ್ತಾದ್ರೆ? ದೇವ್ರೆ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತಲ್ಲಪ್ಪ.
ಏನ್ ರಾಮು, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರ ಬಗ್ಗೆನೂ ಇಲ್ಲ. ಅಕ್ಕ, ಇತ್ತೀಚೆಗೆ ರಾಮಣ್ಣ ಹಿಂಗೆ ಒಬ್ಬೊಬ್ನೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಕೇಳಿದ ಪ್ರಶ್ನೆಗೆ ಸರಿಗೆ ಉತ್ತರನೇ ಹೇಳಲ್ಲ. ಯಾಕೆ ರಾಮು, ಏನಾಯ್ತು? ನನಗೇನೂ ಆಗಿಲ್ಲ. ಚಿನ್ನುನೇ ಏನೇನೋ ಸುಮ್ಮನೆ ಹೇಳ್ತಾಳೆ. ಚಿನ್ನು, ಇವ್ರಿಗೇನಾದ್ರೂ ಕೊಟ್ಟಿಯಾ? ಕೇಳ್ದೆ, ಅಕ್ಕ ಏನು ಬೇಡ ಅಂದ್ಲು. ಬೇಡ ಅಂದ್ರೆ ಸುಮ್ಮನಾಗ್ಬಿಡದ? ಹೋಗು, ಮೊದಲು ಏನಾದ್ರೂ ತಗೊಂಬಂದು ಕೊಡು. ಅಕ್ಕ 5 ನಿಮಿಷ ಇರು, ನಾನೋಗಿ ಜ್ಯೂಸ್ ತಗೊಂಡ್ಬಂದ್ಬಿಡ್ತೀನಿ. ಅಕ್ಕ, ಚಂದನ್ ನಿಮಗೋಸ್ಕರ ಕಾಯ್ತಾ ಇದ್ದಾಗಿತ್ತು. ಹೌದಾ? ಎಲ್ಲಿ? ರೂಮಲ್ಲಿ. ಓಕೆ, ಅವನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೌದು, ಆಫೀಸ್ ಕೆಲಸ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಕಣ. ಡೆಲ್ಲಿಲಿ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದೀವಲ್ಲ, ಅದರದ್ದು ಸೆಟಪ್ ಕೆಲಸ ಎಲ್ಲ ತುಂಬ ಜಾಸ್ತಿ ಇತ್ತು. ಹೌದು. ಸರಿನಾ? ಸಿಗ್ತೀನಿ. ಸಿಕ್ಕಾಗ ಬೇಜಾನ್ ಮಾತಾಡೋಣ. ಓಕೆ, ಬಾಯ್. ಊರವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ನಿನ್ ಟೈಮ್ ಇರತ್ತೆ, ನನ್ನ ಹತ್ರ ಮಾತಾಡೋದಕ್ಕೆ ನಿನ್ ಟೈಮ್ ಇರಲ್ಲ ಅಲ್ಲ? ನೋಡು ಶ್ರುತಿ, ನನಗೂ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಇಷ್ಟ. ನೋಡು, ನಿನ್ನೆದ್ರಿಗೇನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಓಕೆ, ನಾನು ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಇಲ್ಲ ಬ್ಯುಸಿ. ಅಕಸ್ಮಾತ್ ಲೈನ್ ಸಿಕ್ಕಿದ್ರೆ ಜಾಸ್ತಿ ಮಾತಾಡೋದೇ ಇಲ್ಲ. ಯಾಕೆ? ಎಕ್ಸಾಮ್ಗೆ ಓದ್ತಾ ಇರ್ತೀಯ, ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋಣ ಅಂತ. ನನಗೆ ನನ್ನ ಹುಡುಗಿ ಜೊತೆ ಮಾತಾಡಬೇಕು ಅಂತ ಇಷ್ಟ ಇರಲ್ವಾ? ಎದುರಿಗೆ ಬಂದಾಗ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳ್ತೀಯ, ಮರೆಯಾಗಿ ಹೋದ್ಮೇಲೆ ಎಲ್ಲ ಮರ್ತ್ಬಿಡ್ತೀಯ. ನಿನ್ನಂತ ಸುಂದ್ರಿನ ಮರೆಯಕ್ಕಾಗತ್ತಾ? ನಿನ್ನಂತ ಸುಂದ್ರಿನ ನೋಡ್ತಾ ನೋಡ್ತಾ ಮೈ ಮರಿಬೋದು ಅಷ್ಟೆ. ಚಿನ್ನು, ಜ್ಯೂಸ್ ರೆಡಿ ಆಯ್ತಾ? ರೆಡಿ ಆಯ್ತಾನ, ನನಗೆ ಕೊಟ್ಬಿಟ್ಟು ಬರ್ತೀನಿ. ಬೇಡ, ನಾನು ತಗೊಂಡೋಗಿ ಕೊಡ್ತೀನಿ. ನೀನು ಬೇರೆ ಏನಾದರೂ ಕೆಲಸ ಮಾಡು. ಪರವಾಗಿಲ್ಲ, ಕೊಡೋಣ, ನಾನೇ ಎತ್ಕೊಂಡೋಗಿ ಕೊಡ್ತೀನಿ. ನಾನು ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲೋಡು, ಪಾತ್ರೆಗಳೆಲ್ಲ ಇನ್ನ ಹಾಗೆ ಬಿದ್ದಿದೆ, ಅದನ್ನ ಮೊದಲು ಕ್ಲೀನ್ ಮಾಡು. ಆಮೇಲೆ ಕಿಚನ್ ಕ್ಲೀನ್ ಮಾಡು, ನಾನು ಬರ್ತೀನಿ. ಸ್ವಲ್ಪ ಕೆಲಸ ಇದೆ, ಬಾ. ಅಜ್ಜಿ, ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ. ಏಯ್, ಅರ್ಜೆಂಟಾಗಿ ನನ್ನ ಜೊತೆ ಬಾರೋ ಅಂದ್ರೆ ಆಮೇಲೆ ಬರ್ತೀನಿ ಅಂತ್ಯಾ? ಚಿನ್ನು, ತಗೋ, ನಿನ್ ಜ್ಯೂಸ್ ತಗೊಂಡು ಕೊಡು. ಏಯ್, ಬಾರೋ ನೀನ್ ಜೊತೆ. ಇವತ್ ಲಕ್ಷ್ಮಿ ಚಂದನ್ ಭೇಟಿ ಆಗೋದನ್ನ ಯಾವ ದೇವರಿಂದನೂ ತಪ್ಸಕ್ಕಾಗಲ್ಲ. ಒಂದು ಸಲ ಅವರಿಬ್ರು ಭೇಟಿ ಆದ್ರು ಅಂದ್ರೆ ಈ ಮನೆ ರಣರಂಗ ಆಗೋದಂತೂ ಗ್ಯಾರಂಟಿ. ಆತನ್ಗೆ ಸ್ವೀಟ್ ತಂದು ಕೊಟ್ಟಿದ್ ನೀನೇನಾ? ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಿಲ್ವಾ? ಅದೇನಾಯ್ತು ಅಂದ್ರೆ, ನಾನು ಹೋದ್ಸಲ ಬಂದಾಗ ಸ್ವೀಟ್ಸ್ ತಂದ್ಯಾ ಅಂತ ಕೇಳಿದ್ರು. ಕೇಳಿದ್ಮೇಲೂ ಹೇಗೆ ತರದೇ ಇರೋದಕ್ಕಾಗತ್ತೆ? ಅದಕ್ಕೆ ತಂದ್ಕೊಟ್ಟೆ. ಕೊಡೋಕ್ಕಿಂತ ಮುಂಚೆ ಹೇಳ್ಬಿಟ್ಟೆ ಕೊಟ್ಟೆ, ಜಾಸ್ತಿ ತಿನ್ಬೇಡಿ ಅಂತ. ಅಪರೂಪಕ್ಕೆ ಸ್ವೀಟ್ಸ್ ತಿಂದ್ರೆ ಏನೂ ಆಗಲ್ಲ, ನಮ್ಮ ಪಪ್ಪನೂ ತಿಂತಾರಲ್ಲ, ಅದಕ್ಕೆ ತಂದೆ. ಸಾರಿ ಚಂದು. ಸರಿ, ತಾತನಿಗೆ ಮಾತ್ರ ಸ್ವೀಟ್ ತಂದು ಕೊಟ್ಟಿದ್ಯಾ? ಮೊಮ್ಮಗ ತಿನ್ನಲ್ಲ ಅಂತ ಹೇಳಿದ್ನಾ? ನಿನಗೂ ಸ್ವೀಟ್ ಬೇಕು ಅಂದ್ರೆ 1 ಪ್ಯಾಕ್ ಅಲ್ಲ 10 ಪ್ಯಾಕ್ ತಂದು ಕೊಡ್ತೀನಿ. ನಾನು ಅಂಗಡಿಲ್ ಸಿಗೋ ಸ್ವೀಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಕೇಳಿದ ಸ್ವೀಟೇ ಬೇರೆ. ಅಂದ್ರೆ ನೀನು ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಅಂಗಡಿದ್ ಬೇಡ ಅಂದ್ರೆ ಮಮ್ಮಿ ಹತ್ರ ಮಾಡಿಸ್ಕೊಂಡು ಬರ್ತೀನಿ. ನನಗೆ ನಿಮ್ಮ ಅಮ್ಮ ಮಾಡಿರೋ ಸ್ವೀಟ್ ಬೇಡ. ಮತ್ತೆ ನನಗೆ ಸ್ವೀಟ್ನ ನೀನೇ ಕೊಡಬೇಕು. ಅಂದ್ರೆ
ಸ್ವೀಟ್ ಕೊಡಲ್ವಾ? ಚಂದು ಬಿಡು. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಜ್ಜಿ, 2 ನಿಮಿಷ ಬಿಟ್ಟು ಲೇಟಾಗಿ ಬರ್ತೀನಿ ಅಂದ್ರು ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಈ ಮನೇಲಿ ಕೆಲಸದವನು ನೀನೋ ನಾನೋ? ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕೋ, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕೋ? ಇತ್ತೀಚೆಗೆ ಯಾಕೋ ನಿಂದು ಅತಿ ಆಯ್ತು. ಅಜ್ಜಿ, ನಾನು ಏನ್ ತಪ್ಪು ಮಾಡಿದೆ ಅಂತ ನೀವೀಗ ಹೇಳ್ತಾ ಇದ್ದೀರಾ? 2 ನಿಮಿಷ ಲೇಟಾಗಿ ಬರ್ತೀನಿ ಅಂದೆ ಅಷ್ಟೇ. ಬಾಯ್ ಮುಚ್ಚೋ ಬಡವಾ, ತಿರಿಕೊಂಡ್ ಜವಾಬ್ ಕೊಡೋದು ಜಾಸ್ತಿ ಆಯ್ತು ನಿಂದು. ಏನ್ ಇವಳು ತಗೊಂಡೋಗ್ ಕೊಟ್ರೆ ಅವಳು ಗಂಟ್ಲಲ್ಲಿ ಜ್ಯೂಸ್ ಇಳಿಯಲ್ವೇನೋ? ಏ ಚಿನ್ನು, ತಗೊಳ್ಳೆ ಜ್ಯೂಸು, ತಗೊಂಡೋಗ್ ಕೊಡು. ಏನೇ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ತಗೊಂಡೋಗು ಅಂದೆ. ಏಯ್, ನಿಂತ್ಕೊಂಡು ಏನೇ ನೋಡ್ತಾ ಇದ್ಯಾ? ಹೋಗು ಅಂದ್ರೆ ಹೋಗ್ಬೇಕು. ಏಯ್, ನೀನ್ ಬರ್ತೀಯೋ ಇಲ್ಲೋ ನನ್ ಜೊತೆ? ಬರಲ್ಲ ಅಂತ ಎಲ್ಲಿ ಹೇಳ್ದೆ ಅಜ್ಜಿ? ಮತ್ತೆ ಬಾರೋ. ಹಾ, ಸರಿ. ಬಿಡೋ ಚಂದು, ಬಿಡು. ಇವಾಗ ನೀನ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಕಿರ್ಚಾಡ್ತೀಯಾ? ಬಿಡು ಚಂದು. ಯಾರಾದ್ರೂ ಬಂದು ನೋಡಿದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಅವತ್ತು ತಪ್ಪಿಸ್ಕೊಂಡು ಓಡೋದೆ ಅಲ್ವಾ? ಇವತ್ತು ಅದು ಹೇಗೆ ಓಡೋಗ್ತೀಯ? ಓಡು, ಯಾರು ಕಾಪಾಡಕ್ಕಾಗಲ್ಲ. ಏನಾಗಿದೆ ನಿನಗಿವತ್ತು? ಹೋಗೋ, ನೀನ್ ಜಾಣ ಅಲ್ಲ. ನಾನು ಕೇಳಿದ್ ಕೊಡು, ಬಿಡ್ತೀನಿ. ಏನಜ್ಜಿ ಅದು? ಬಾತ್ರೂಮ್ಗೆ ಹೋಗೋಣ ಅಂದ್ರೆ ಅಲ್ಲೋಡ್ರಿ ಚಿರ್ಲೆ ಅದನ್ನ ಸಾಯಿಸೋ. ಜಿರಳೆ ಸಾಯಿಸೋದು ಒಂದು ಕೆಲಸ ಅಂತ ಕರ್ಕೊಂಡ್ ಬಂದಿದೀಯಲ್ಲ, ಈ ಅಜ್ಜಿ ಬುದ್ಧಿಗೆ ಏನ್ ಹೇಳ್ಬೇಕು? ಎಲ್ಲ ನನ್ನ ಕರ್ಮ. ಏಯ್, ಅದ್ ನಾಗರವಲ್ಲ ಕಣೋ, ಚಿರ್ಲೆ. ಅದನ್ನ ಹೊಡೆದು ಹೊರಗಡೆ ಹಾಕೋ. ಸರಿ. ಹೋಗಜ್ಜಿ.